ಸುರೇಶ್ ವಿರುದ್ಧ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನಿಂತರೂ ನನಗೆ ಯಾವುದೇ ಬೇಜಾರಿಲ್ಲ, ಯಾರೇ ನಿಂತರೂ ಕೂಡ ನಾನು ಸ್ವಾಗತವನ್ನ ಮಾಡ್ತೇನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇದು. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ನಿಂತಾಗ್ಲೂ ನನ್ನ ತಮ್ಮ ಗೆದ್ದಿದ್ದಾನೆ. ನಾನು ದೇವೇಗೌಡರು ಕುಮಾರಸ್ವಾಮಿ ವಿರುದ್ಧ ನಿಂತಿದ್ದವನು, ಅನಿತಾ ಕುಮಾರಸ್ವಾಮಿ ನನ್ನ ಸಹೋದರನ ವಿರುದ್ಧ ನಿಂತಿದ್ರು ಅಂತ ಹಿಂದಿನ ರಾಜಕೀಯ ಇತಿಹಾಸವನ್ನು ಕೂಡ ನೆನಪು ಮಾಡಿಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ನಾವು ಯಾವುದಕ್ಕೂ ಹೆದರಲ್ಲ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಆಗ್ತಾ ಇದೆ. ನಾನು ದೇವೇಗೌಡರ ಮೇಲೆ ನಿಂತಿದ್ದವನು, 85ರಲ್ಲಿ ನಿಂತಿದ್ದವನು, 90ರಲ್ಲಿ ನಿಂತಿದ್ದವನು, ಕುಮಾರಸ್ವಾಮಿಯವರು ಮೇಲೆ ಅಸೆಂಬ್ಲಿಗೆ ನಿಂತಿದ್ದವನು, ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ಬರು ಸೇರಿ ಜಾಯಿಂಟಾಗಿ ಇಬ್ಬರು ಸೇರಿ ಜನತಾದಳ ಮತ್ತು BJP ಇಬ್ಬರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಕುಮಾರಸ್ವಾಮಿಯವರ ಧರ್ಮಪತ್ನಿನ ನಿಲ್ಲಿಸಿದ್ರು. ಹಾಗೂ 1,31,000 32,000 ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಯಾರು ಬೇಕಾದ್ರೂ ಅವ್ರು ಆಯ್ಕೆ ಮಾಡಿ ನಿಲ್ಲಿಸಲಿ. ನಮ್ಮ ಮತದಾರರಿದ್ದಾರೆ. ಸುರೇಶು ಡೆಲ್ಲಿಲಿ ಕೂತ್ಕೊಳ್ಳೋ MP ಅಲ್ಲ, ಹಳ್ಳಿಲಿರೋ MP. ಹಳ್ಳಿಲಿ ಸುರೇಶ್ದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ. ಬೇರೆಯವರು MP ಗಳಾಗಿದ್ದರು, ನಮ್ಮ ಕ್ಷೇತ್ರದಿಂದ ಗೌಡರು ಆಗಿದ್ದರು, ಕುಮಾರಸ್ವಾಮಿನೂ ಆಗಿದ್ದರು, ಬೇಕಾದಷ್ಟು ಜನ ಎಲ್ಲ ಆಗಿದ್ದರು. MP ಗೂ ಆ MP ಗೂ ಈ MP ಗೂ ಏನು ವ್ಯತ್ಯಾಸ ಅನ್ನೋದು ನೋಡಿದ್ದಾರೆ. ಪ್ರತಿ ಹಳ್ಳಿ, ಪ್ರತಿ ಪಂಚಾಯಿತಿ, ಪ್ರತಿ ರಸ್ತೆ, ಪ್ರತಿ ಚರಂಡಿ, ಪ್ರತಿ ಮನೆ, ಪ್ರತಿ ಕೆರೆ, ಇವತ್ತೇನಾದ್ರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ, ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾದ್ರೆ, ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾದ್ರೆ, ಇವತ್ತು ನರೇಗಾಲ್ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆ ಎಲ್ಲ ಬಂದಿರ್ಬೇಕಾದ್ರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್. ಇದಕ್ಕೆ ನಾವು ಉತ್ತರ ಕೊಡ್ತಾರೆ. ಮತದಾರರಿದ್ದಾರಲ್ಲ, ಅವರು ಭಾಳ ಪ್ರಜ್ಞಾವಂತಿದ್ದಾರೆ. ಯಾರು ಬೇಕಾದ್ರೂ ನಿಲ್ಲಿಸ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅವರು ಅಶೋಕು ಬಂದು ನಿಂತಿದ್ರು, ಚಕ್ರವರ್ತಿ ಅಶೋಕ್ ಅವರು ಬಂದು ನಿಂತಿದ್ರು. ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ, ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ರಾಜಕಾರಣ ಆದಮೇಲೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ ಬಿಡೋದು? ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ಕುಮಾರಸ್ವಾಮಿಯವರು ನಿಂತ್ಕೊಳ್ಳಿ, ಅದು ನಮಗೇನು ಬೇಜಾರಿಲ್ಲ.